ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೀನರಾಶಿಯವರು ತುಂಬ ಚಟುವಟಿಕೆಗಳಲ್ಲಿ ಇರುವವರು. ಹೆಚ್ಚಾಗಿ ಇವರು ಉಪನ್ಯಾಸಕರು, ಶಿಕ್ಷಕರು ಆಗಿರುತ್ತಾರೆ. ವಿದ್ಯಾಶೀಲರು. ಗಣಿತ, ವಿಜ್ಞಾನ, ತಾಂತ್ರಿಕ ಜ್ಞಾನ ಹಾಗೂ ಕಲಾ ವಿಭಾಗಗಳಲ್ಲಿ ಅತ್ಯಂತ ಪರಿಣಿತಿ ಹೊಂದಿರುತ್ತಾರೆ. ತುಂಬ ಮಾತುಗಾರರು. ಕೆಲವರು ವೇದಶಾಸ್ತ್ರ ಪಾರಂಗತರು, ಧಾರ್ಮಿಕ ಗುರುಗಳು ಅಂದರೆ ಸ್ವಾಮಿಗಳು ಕೂಡ, ಹಾಗೂ ಅರ್ಚಕರು, ಪೌರೋಹಿತ್ಯ ಕೆಲಸವನ್ನು ಕೂಡ ಮಾಡುವವರು ಆಗಿರುತ್ತಾರೆ. ಇವರಿಗೆ ಲಗ್ನದಲ್ಲೇ ರಾಹು ಶುಭ ಬೆಳ್ಳಿ ಪಾದದಿಂದ ಬಂದಿದ್ದು, ಹಾಗೂ ಶನಿಯು 12ರಲ್ಲಿ ಬೆಳ್ಳಿ ಪಾದದಿಂದಲೇ ಅಂದರೆ ರೌಪ್ಯ ಪಾದದಿಂದ ಇರುವುದು ನಿಮಗೆ ಅತ್ಯಂತ ಶುಭಕರ. ಸದ್ಯ ಇವರಿಗೆ 2ನೇ ಗುರು ಇದ್ದು ದಿನಾಂಕ 1/5/2024ರಂದು 3ನೇ ಸ್ಥಾನವಾದಂತಹ ವೃಷಭ ರಾಶಿಗೆ ಸುವರ್ಣ ಪಾದ ಅಂದರೆ ಗುರುಗ್ರಹಕ್ಕೆ ಸುವರ್ಣ ಪಾದ ಶುಭ ಇರುತ್ತದೆ. ಸುವರ್ಣ ಪಾದದಿಂದ ಬಂದು ನಿಮಗೆ ಶುಭಕರ. ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತವೆ. ಮೀನರಾಶಿಯವರು ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯುವುದು ಶುಭಕರ ಆಗಿರುತ್ತದೆ. ಹಾಗೂ ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಬೆಳಗಿ ಶಂ ಶನೀಶ್ವರಾಯ ನಮಃ ಎಂದು 11 ಸಲ ಪಠಿಸುವುದರಿಂದ ನಿಮಗೆ ಶುಭವಾಗುತ್ತದೆ. ನಿಮಗೆ ಶುಭವಾಗಲಿ. ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.